ಇನ್ನು ಐಷಾರಾಮಿ ಬದುಕಿಗಾಗಿ ಎಟಿಎಂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತಹ ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು ಎಟಿಎಂಗಳಲ್ಲಿ ವೃದ್ಧರನ್ನ ಟಾರ್ಗೆಟ್ ಮಾಡ್ತಿತ್ತಂತೆ ಈ ಗ್ಯಾಂಗ್. ಉತ್ತರ ಭಾರತದ ಮೂಲದ 3 ಜನ ಇವರು ವೃದ್ಧರಿಗೆ ವಂಚಿಸ್ತಾ ಇದ್ದಂತಹ ಉತ್ತರ ಭಾರತದ 3 ಜನರನ್ನ ಈಗ ಬಂಧಿಸಿದ್ದಾರೆ. ನಯಾಜ್, ಸುಧಾಂಶು ಮತ್ತು ರಜೀಬ್ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರದ್ದೇನು ಖಯಾಲಿ ಅಂತ ಹೇಳಿದ್ರೆ ಇಲ್ಲಿ ಎಟಿಎಂ ಕಳ್ತನ ಮಾಡೋದು, ಅದಾದ ನಂತರ ಐಷಾರಾಮಿ ಬದುಕು ಲೀಡ್ ಮಾಡೋದು. ಸುಧಾಂಶು, ರಜೀಬ್ ಇವರಿಬ್ಬರು ಇದಿಷ್ಟು ಮಾತ್ರ ಅಲ್ಲ. ನೋಡಿ, ಇಲ್ಲಿ ಎಟಿಎಂಗಳಲ್ಲಿ ವೃದ್ಧರು ಬರ್ತಾರಲ್ಲ, ಅವ್ರುಗಳಿಗೆ ಪುಸಲಾಯಿಸಿ ನಿಮಗೆ ಹೆಲ್ಪ್ ಮಾಡ್ತೀವಿ ಅನ್ನೋವಂಥ ಒಂದು ಸೋಗಿನಲ್ಲಿ ಹೋಗಿ ಅವರಿಂದ ಹಣನ ಲೂಟಿ ಮಾಡಿಕೊಂಡು ಕಳ್ತನ ಮಾಡ್ಕೊಂಡು ಪರಾರಿ ಆಗ್ತಾಯಿದ್ರು, ಕಳ್ತನ ಮಾಡ್ತಾಯಿದ್ರು ಹೀಗೆ. ಸೊ ಅದಾದ ನಂತರ ಇದೇ ಹಣ ತಗೊಂಡು ತಮ್ಮ ಪತ್ನಿಯರನ್ನು, ತಮ್ಮ ಸ್ನೇಹಿತರನ್ನು ಕರ್ಕೊಂಡು ಇವರು ಜಾಲಿ ಟ್ರಿಪ್ ಬೇರೆ ಮಾಡ್ತಾಯಿದ್ರಂತೆ ವಂಚನೆ ಹಣದಲ್ಲಿ. ನಿರ್ಜನ ಪ್ರದೇಶಗಳಲ್ಲಿರುವಂಥ ಎಟಿಎಂಗಳೇ ಇವರ ಟಾರ್ಗೆಟ್ ಆಗಿರ್ತಿತ್ತು. ಹಣ ಪಡೆಯೋದಕ್ಕೆ ಅಂಥೇಳಿ ಏನು ಬರ್ತಾರಲ್ಲ ವೃದ್ಧರು, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂಥೇಳಿ ಪರಿಚಯ ಮಾಡ್ಕೊಳ್ತಾ ಇದ್ರು, ಹೆಲ್ಪ್ ಮಾಡ್ಕೊಡ್ತೀವಿ ನಿಮಗೆ ಅಂತೇಳಿ. ಆಮೇಲೆ ಅವ್ರ ಹತ್ರ ಅವ್ರಿಗೇನೋ ಎಟಿಎಮ್ನಲ್ಲಿ ದುಡ್ಡು ತೆಗೆದುಕೊಡೋ ಥರ ಮಾಡಿ ನಂತರ ಅಸಲಿ ಎಟಿಎಮ್ಮು ಮತ್ತು ಪಿನ್ನನ್ನು ತೊಗೊಬಿಡೋರು, ನಕಲಿ ಎಟಿಎಮ್ ಕಾರ್ಡ್ ಕೊಟ್ಟು ಕಳಿಸ್ಬಿಡೋರು ಅವ್ರಿಗೆ. ಸೊ ಅದಾದ ನಂತರ ಎಟಿಎಮ್ ಪಿನ್ ಪಡ್ಕೊಂಡಿರ್ತದಲ್ಲ, ಅದನ್ನು ಹಣ ಡ್ರಾ ಮಾಡೋ ಥರ ನಾಟಕ ಮಾಡಿ ಹಣ ಬರ್ತಾಯಿಲ್ಲ, ಯಾಕೋ ನಿಮ್ಮದು ಸಮಸ್ಯೆ ಇದೆ ಅಂತ ಹೇಳೋದು. ಅದಾದ ನಂತರ ಅಸಲಿ ಎಟಿಎಮ್ ಕಾರ್ಡನ್ನು ಬಳಸಿ ಇವ್ರು ಬಳಸ್ಕೊಂಡು ಅದರಲ್ಲಿ ಹಣ ಡ್ರಾ ಮಾಡ್ಕೊಳ್ತಾಯಿದ್ರು. ಹಣ ಬರುವ ಟ್ರೇ ಬಳಿ ವಸ್ತುಗಳನ್ನು ಇಟ್ಟು ವಂಚನೆ ಮಾಡ್ತಾಯಿದ್ರಂತೆ. ಅಂದರೆ ವೃದ್ಧರು ಅಲ್ಲೇ ಇದ್ದರೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅದು. ಸೊ ಹೀಗೆ ವಂಚನೆ ಮಾಡ್ತಾಯಿದ್ರು. ಏನೋ ಹಣ ಬರಲಿಲ್ಲಪ್ಪ, ಏನೋ ಆಗಿದೆ, ನಮ್ಮದು ಎಟಿಎಮ್ ಸಮಸ್ಯೆ ಆಗಿರ್ಬೋದು ಅಂತ ಪಾಪ ವೃದ್ಧರು ಅಲ್ಲಿಂದ ಹೋದ ಮೇಲೆ ಆ ಹಣನ ಇವರು ತಗೊಂಡು ಹೋಗ್ತಾಯಿದ್ರಂತೆ. ಹೆಚ್ಚಾಗಿ ಇವರು ಕೆನರಾ ಬ್ಯಾಂಕ್ ಎಟಿಎಮ್ಗಳನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್, ಈ ಐನಾತಿ ಕಳ್ಳರು ಕಳ್ತನ ಮಾಡಿ ನಂತರ ಅದರಲ್ಲಿ ಒಂದು ಜಾಲಿ ಟ್ರಿಪ್ ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಕೊನೆಗೆ ಹೇಗೆ ಸಿಕ್ಕಾಕೊಂಡಿದ್ದು, ಹೇಗೆ ಪೊಲೀಸರು ಹೇಗೆ ಅರೆಸ್ಟ್ ಮಾಡಿದ್ರು ಇವ್ರನ್ನ? ರೆಹಮಾನ್, ಉತ್ತರ ಭಾರತ ಮೂಲದ ಈ 3 ಯುವಕರೇನಿದ್ದಾರೆ, 30 ವರ್ಷ ಆಸುಪಾಸಿನ ಯುವಕರು ಕೆಲ ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ರು. ಆದರೆ ಯಾವುದೇ ಕೆಲಸವನ್ನ ಮಾಡದೆ ಈ ರೀತಿಯಾಗಿ ಎಟಿಎಂಗಳಿಗೆ ಬರುವಂತಹ ವೃದ್ಧರು ಅಥವಾ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ವಂಚನೆ ಮಾಡಿ ಅಲ್ಲಿಂದ ಹಣವನ್ನ ಏನು ಲಪಟಾಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇವರ ವರ್ಕ್ ಸ್ಟೈಲ್ ಕೂಡ ನೋಡ್ಬೋದು ನೀವು ಯಾವ ರೀತಿ ಅಂತ ಹೇಳಿದ್ರೆ, 2 ರೀತಿಯಾಗಿ ಇವರು ಹಣವನ್ನ ಲಪಟಾಯಿಸಿದಂಥದ್ದು. ಒಂದು ರೀತಿಯಲ್ಲಿ ಅಂದ್ರೆ ಮೊದಲ ಬಾರಿಗೆ ವೃದ್ಧರು ಯಾರು ಅಲ್ಲಿಗೆ ಎಟಿಎಂಗಳಿಗೆ ಬಂದ್ರೆ ಅವ್ರ ಹತ್ರ ಏನು ಸ್ವಲ್ಪ ಹೆಲ್ಪ್ ಮಾಡೋ ರೀತಿ ಅವ್ರ ಹತ್ರ ಆಗ್ತಾ ಇದ್ರು. ತದನಂತರ ಅವ್ರು ಕೊಟ್ಟಂತ ಎಟಿಎಂ ಕಾರ್ಡ್ಗಳನ್ನ ಇವ್ರು ಪಡ್ಕೊಂಡು ಅದೇ ರೀತಿ ಅಂದ್ರೆ ಕೆನರಾ ಬ್ಯಾಂಕ್ ಎಟಿಎಂಗಳೆಲ್ಲ ಇವ್ರ ಹತ್ರ ಇದ್ದದನ್ನ ಮತ್ತೆ ನಕಲಿ ಎಟಿಎಂ ಕಾರ್ಡ್ ಅನ್ನ ಅಲ್ಲಿಗೆ ಹಾಕ್ತಾ ಇದ್ರು. ಆ ಎಟಿಎಂ ಹಾಕ್ದಾಗ ವರ್ಕ್ ಆಗಲ್ಲ, ಈ ವೇಳೆ ಎಟಿಎಂ ಕಾರ್ಡ್ ವರ್ಕ್ ಆಗ್ತಾ ಅಂತ ಹೇಳಿ ವಾಪಸ್ ಕೊಡೋರು. ಆ ಮುಂಚೆನೆ ಪಿನ್ ಕೋಡ್ ಕೂಡ ಅವರು ತಗೊಂಡಿರ್ತಾರೆ. ಪಿನ್ ಕೋಡ್ ಹಾಕಿ ಟ್ರೈ ಮಾಡಿದಾಗ ಬರದೇ ಇದ್ದಾಗ ಅದನ್ನ ವಾಪಸ್ ಕೊಟ್ಕೊಳ್ಸಿ ಇವ್ರ ಹತ್ರ ಏನು ಅಸಲಿ ಎಟಿಎಂ ಕಾರ್ಡ್ಗಳನ್ನ ತೆಗೆದುಕೊಂಡಿರ್ತಾರೆ ಆ ಎಟಿಎಂ ಕಾರ್ಡ್ ಅನ್ನ ಹಾಕಿ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಡ್ರಾ ಮಾಡ್ಕೊಳ್ತಾ ಇದ್ರು. ಆದ್ರೆ ಈ ಒಂದು ನಕಲಿ ಕಾರ್ಡ್ ಅನ್ನ ಇಸ್ಕೊಂಡು ಹೋದಂತಹ ವೃದ್ಧರು ತದನಂತರ ಅವ್ರಿಗೆ ಮಾಹಿತಿ ಗೊತ್ತಾಗಿರುವಂತದ್ದು. ಇನ್ನು ಇದೇ ರೀತಿಯಾಗಿ ಆ ಒಂದು ಎಟಿಎಂ ಮಿಷಿನ್ ಏನಿದೆ, ಆ ಎಟಿಎಂ ಮಿಷಿನ್ ಅಲ್ಲಿ ಹಣ ಬರುವ ಜಾಗದಲ್ಲಿ ಒಂದಷ್ಟು ವಸ್ತುಗಳನ್ನ ಹಾಕಿ ಪ್ಯಾಚ್ ರೀತಿ ಹಾಕಿ ಅದನ್ನ ಹಣವನ್ನ ಬರದೇ ಇರೋ ರೀತಿ ಮಾಡ್ತಾ ಇದ್ರು. ಯಾರು ಎಟಿಎಂಗಳಿಗೆ ಹೋಗ್ತಾರೆ ಹಣವನ್ನ ಡ್ರಾ ಮಾಡಿದಾಗ ಆ ಒಂದು ಜಾಗದಲ್ಲಿ ಎಟಿಎಂ ಆ ಜಾಗದಲ್ಲಿ ಹಣ ಬರಲ್ಲ, ಈ ವೇಳೆ ಅಲ್ಲಿಂದ ವಾಪಸ್ ಹೋಗ್ತಾರೆ ಹಣ ಬರಲ್ಲ ಅಂತೇಳಿ. ತದನಂತರ ವಿತಿನ್ ಸೆಕೆಂಡ್ ಅಲ್ಲಿ ಎಂಟ್ರಿ ಆಗಂತ ಈ ಒಂದು ಕಳ್ಳರೇನಿದ್ದಾರೆ ಆ ಒಂದು ಏನಿವರು ಅಡ್ಡ ಹಾಕಿರ್ತಾರೆ ಅದನ್ನ ಆ ಹಣವನ್ನ ವಾಪಸ್ ತಗೊಂಡು ಎಸ್ಕೇಪ್ ಆಗ್ತಿರ್ತಾರೆ. ಈ ಸಂಬಂಧ ವೃದ್ಧರೊಬ್ಬರು ದೂರನ್ನ ನೀಡಿರ್ತಾರೆ. ಬಳಿಕ ಪುಲಕೇಶಿ ನಗರ ಪೊಲೀಸರು ಈ 3ರನ್ನ ಪತ್ತೆ ಮಾಡಿ ಸಿಸಿಟಿವಿ ಕ್ಯಾಮೆರಾ ಆಧರಿಸಿ ಈಗ 3ರನ್ನು ವಶಕ್ಕೆ ಪಡೆದು ಅಂದ್ರೆ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರದೀಪ್.